ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಕ್ಕಳು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನರೇಗಾ ಯೋಜನೆಯಡಿ ರಾಜ್ಯದಲ್ಲಿ ಮಹತ್ವದ ಒಂದು ಅಭಿಯಾನ ಕೈಗೊಳ್ಳಲಾಗ್ತಾ ಇದೆ. ಅದು ಜಲಸಂಜೀವಿನಿ ಅಭಿಯಾನ. ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ, ಪುನಶ್ಚೇತನ, ಹೀಗೆ ಹಲವು ವಿಧಗಳಲ್ಲಿ ಒಂದು ಹೊಸ ಆಯಾಮ ನೀಡಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೃಷಿ ಸಮುದಾಯಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಒಂದು ಆಸ್ತಿ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಜಲಸಂಜೀವಿನಿ ಯೋಜನೆ ಬಹು ರೀತಿಯಲ್ಲಿ ಉಪಯೋಗಕಾರಿಯಾದಂತಹ ಯೋಜನೆಯಾಗಿದೆ. ಈ ಯೋಜನೆಯ ಸ್ವರೂಪ ಏನು, ಇದು ಹೇಗೆ ಅನುಷ್ಠಾನಗೊಳ್ತಾ ಇದೆ, ಇದರಲ್ಲಿ ಪಾಲುದಾರರ ಪಾತ್ರ, ಅದರಲ್ಲಿ ಅಂದರೆ ಗ್ರಾಮ ಮತ್ತು ಹಳ್ಳಿಗಳ ಜನರ ಪಾತ್ರ ಏನು, ಸರ್ಕಾರ ಯಾವ ರೀತಿ ಇದನ್ನು ಅನುಷ್ಠಾನ ಮಾಡ್ತಾ ಇದೆ ಅನ್ನುವಂತಹ ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಾದಂತಹ ಶಿಲ್ಪಾ ನಾಗ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೊಂದು ಬಹಳ ಉಪಯುಕ್ತವಾದ ಯೋಜನೆ. ಇದನ್ನು ಇನ್ನಷ್ಟು ಉಪಯುಕ್ತಗೊಳಿಸೋದಕ್ಕೆ ನೀವು ಬಹಳಷ್ಟು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಜಲಸಂಜೀವಿನಿ ಯೋಜನೆ. ಜಲಸಂಜೀವಿನಿ ಯೋಜನೆ ಇದೊಂದು ಹೊಸ ಕಾರ್ಯಕ್ರಮ, ಹೊಸ ಸ್ವರೂಪ, ಒಂದು ಹೊಸ ಒಂದು ನಾವೀನ್ಯತೆಯ ಮೂಲಕ ಇದು ಮಾಡ್ತಾ ಇರುವಂತ ಕಾರ್ಯಕ್ರಮ. ಇದರ ರೂಪುರೇಷೆಗಳು, ಇದರ ಸ್ವರೂಪ ಹೇಗೆ ಅನುಷ್ಠಾನಗೊಳಿಸ್ತಾ ಇದ್ದೀರಾ ಅಂತ. ನಮಸ್ಕಾರ. ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಕರೀತಾರೆ, ನರೇಗಾ ಯೋಜನೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ವರ್ಷದಲ್ಲಿ 100 ದಿನ ಒಂದು ಉದ್ಯೋಗ ಕೊಡುವಂತದ್ದು, ನಂತರ ಗಂಡಿಗೆ ಮತ್ತೆ ಹೆಣ್ಣಿಗೆ ಸಮಾನ ಕೂಲಿ ಕೊಡುವಂತದ್ದು, ಮತ್ತೆ ಆಸ್ತಿ ಸೃಜನೆ, ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ಸೃಜನೆ ಮಾಡೋದ್ರ ಬಗ್ಗೆ. ಸೊ ಕರ್ನಾಟಕದಲ್ಲಿ ನರೇಗಾ ಯೋಜನೆಯಲ್ಲಿ ಪ್ರತಿ ವರ್ಷ ನಾವು ಸುಮಾರು 7,500 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ, ವೇಜಸ್ಸು ಮೆಟೀರಿಯಲ್ ಎಲ್ಲ ಸೇರಿಸಿ. ಅದರಲ್ಲಿ ನರೇಗಾ ಗೈಡ್ಲೈನ್ಸ್ ಪ್ರಕಾರ NRM ವರ್ಕ್ಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಒಂದು ವರ್ಕ್ಸ್ ಏನ್ ಮಾಡಬೇಕು, NRM ಕಂಪೋನೆಂಟ್ 65% ಮಿನಿಮಮ್ ಇರಬೇಕು ಅಂತ ಇದೆ. NRM ಕಂಪೋನೆಂಟ್ ನಲ್ಲಿ ನೀರು ಮತ್ತೆ ಜಲ ಸಂರಕ್ಷಣೆ ಕೆಲಸಗಳೆಲ್ಲ ಬರುತ್ತೆ. ಸೊ ಇದು 65% ಅಂದ್ರೆ ಸುಮಾರು 4,500 5,000 ನಾವು NRM ವರ್ಕ್ಸ್ಗೆ ಖರ್ಚು ಮಾಡ್ತಾ ಇದೀವಿ. ಸೊ NRM ವರ್ಕ್ಸ್ ನ ನಾವು ಹೇಗೆ ಆಯ್ಕೆ ಮಾಡ್ಕೋತಾ ಇದ್ವಿ, ಎಲ್ಲಿ ಚೆಕ್ ಡ್ಯಾಮ್ ಕಟ್ಟಬೇಕು, ಎಲ್ಲಿ ವೆಂಟೆಡ್ ಡ್ಯಾಮ್ ಕಟ್ಟಬೇಕು, ಎಲ್ಲಿ ಕೆರೆ ಪುನಶ್ಚೇತನ ಮಾಡಬೇಕು, ಎಲ್ಲಿ ಕೃಷಿ ಹೊಂಡ ಮಾಡಬೇಕು, ಈ ರೀತಿ ಒಂದು ವೈಜ್ಞಾನಿಕವಾಗಿ ಮಾಡುವಂತದ್ದೇ ಒಂದು ಜಲಸಂಜೀವಿನಿ ಯೋಜನೆ. ಸೊ ಜಲಸಂಜೀವಿನಿನಲ್ಲಿ ನಾವು ಪ್ರತಿಯೊಂದು ರೂಪಾಯಿ ಏನು ನರೇಗಾದಡಿ ಖರ್ಚು ಮಾಡ್ತಾ ಇದ್ದೀವಿ ಅದನ್ನ ಒಂದು ಎಫಿಷಿಯಂಟ್ ರೀತಿನಲ್ಲಿ ನೈಸರ್ಗಿಕವಾಗಿ, ಕ್ಲೈಮೇಟ್ ಚೇಂಜ್ ಅಂತ ನಾವು ಮಾತಾಡ್ತಾ ಇದ್ದೇವೆ. ಕ್ಲೈಮೇಟ್ ಚೇಂಜ್ ನಲ್ಲಿ ಒಂದು ವಿಪರೀತ ಹವಾಮಾನಗಳ ಒಂದು ಎಪಿಸೋಡ್ಸ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಅಕಾಲಿಕ ಮಳೆ ಆಗುವಂಥದ್ದು, ಮಳೆ ಹೆಚ್ಚಾಗಿ ಆಗುವಂಥದ್ದು, ಫ್ಲಾಶ್ ಫ್ಲಡ್ಸ್ ಬರುವಂಥದ್ದು, ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗುವಂಥದ್ದು, ತುಂಬಾ ಬರ ಪರಿಸ್ಥಿತಿ, ಪ್ರವಾಹ ಎಲ್ಲ ನೋಡ್ತಾ ಇದ್ದೀವಿ. ಸೊ ನಾವು ನರೇಗಾ ಯೋಜನೆಯಲ್ಲಿ ಪ್ರತಿಯೊಂದು ಪಂಚಾಯತಿಗೆ, ಕರ್ನಾಟಕದಲ್ಲಿ ಸುಮಾರು 6,000 ಪಂಚಾಯತಿಗಳಿದೆ, ಪ್ರತಿಯೊಂದು ಪಂಚಾಯತಿಗೆ ಸುಮಾರು 80 ಲಕ್ಷದಿಂದ 1.5 ಕೋಟಿವರೆಗೂ ಕೇವಲ ನರೇಗಾ ಯೋಜನೆಯಲ್ಲೇ ಖರ್ಚು ಮಾಡ್ತಾ ಇದ್ದಾರೆ. ಸೊ ಆ ಹಣನ ನಾವು ನೆಕ್ಸ್ಟ್ 10 ವರ್ಷಗಳಲ್ಲಿ ಕ್ಲೈಮೇಟ್ ರೆಸಿಲಿಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮುಂಬರುವ ಎಲ್ಲ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ಗೆ ಒಂದು ಸ್ಟ್ರೆಂತ್ ಪಡ್ಕೊಳ್ಳುವಂಥದ್ದು ಪಂಚಾಯತಿನಲ್ಲಿ, ಅದನ್ನ ಸೃಜನೆ ಮಾಡೋದಿಕ್ಕೆ, ಅದನ್ನ ಒಂದು ನಿರ್ಮಾಣ ಮಾಡೋದಿಕ್ಕೆ ನಾವು ಜಲಸಂಜೀವಿನಿ ಶುರು ಮಾಡಿದ್ದೀವಿ. ಜಲಸಂಜೀವಿನಿಯಲ್ಲಿ 3 ಅಂಶಗಳಿದೆ. ಒಂದು ಗ್ರೀನಿಂಗ್, ಹಸಿರೀಕರಣ ಮಾಡುವಂಥದ್ದು, ಜಲ ಸಂರಕ್ಷಣೆ ಮಾಡುವಂಥದ್ದು ನೀಲಿ ಅಂಶ, ಮತ್ತೆ ಬ್ರೌನ್ ಏನಿದೆ ಅದು ಮಣ್ಣಿನ ಒಂದು ಸಂರಕ್ಷಣೆ ಕಾಮಗಾರಿಗಳು. ಸೊ ಅದೇ ಲೋಗೋದಲ್ಲಿ ದೀಪ ಅಂತ ಕೊಟ್ಟಿದ್ದೀವಿ. ಯಾಕೆ ದೀಪ ಅಂದ್ರೆ ಅದು ಮುಂದಕ್ಕೆ ಬೆಳಕು ತೋರಿಸಬೇಕು, ಆ ಪಂಚಾಯತಿಯ ಒಂದು ಮುಂದಿನ 10-25 ವರ್ಷಕ್ಕೆ ಒಂದು ಮುಂದಿನ ಪೀಳಿಗೆಗೆ ಒಂದು ಬೆಳಕು ತೋರಿಸುವಂತದ್ದು. ಈ 3 ಅಂಶಗಳು ಮಾರ್ಗದರ್ಶನ ಕೊಡುವಂತದ್ದು. ಸೊ ನರೇಗಾ ಯೋಜನೆಯಲ್ಲಿ ನಾವು ಪ್ಲಾನಿಂಗ್ ಯೋಜನೆ ಅಂತ ಹೇಳಿದಾಗ ನಾವು ಯಾವುದೇ ಒಂದು ಕಾಮಗಾರಿ, ಯಾವುದೇ ಒಂದು ಪ್ರಾಜೆಕ್ಟ್ ತೆಗೆದುಕೊಂಡ್ರೆ ಅದರಲ್ಲಿ 4 ರೀತಿ ಒಂದು ಎಲಿಮೆಂಟ್ಸ್ ಇರುತ್ತೆ. ಒಂದು ಯೋಜನೆ ರೂಪಿಸುವಂತದ್ದು ಅಂದ್ರೆ ಪ್ಲಾನಿಂಗ್, ನಂತರ ಅನುಷ್ಠಾನ ಮಾಡುವಂತ ಇಂಪ್ಲಿಮೆಂಟೇಷನ್, ನಂತರ ಮಾನಿಟರಿಂಗ್ ಮಾಡುವಂತದ್ದು, ಫೈನಲಿ ಇವ್ಯಾಲ್ಯೂಯೇಷನ್ ಮಾಡುವಂತದ್ದು. ಸೊ ನರೇಗಾದಲ್ಲಿ ನಾವು ನೋಡಿದಂಗೆ ಪ್ಲಾನಿಂಗ್ ಇನ್ನೂ ಒಂದು ಸ್ಟ್ರೆಂಥನ್ ಮಾಡುವಂತ ಒಂದು ರಿಕ್ವೈರ್ಮೆಂಟ್ ಇತ್ತು. ಸೊ ಪ್ಲಾನಿಂಗ್ ಅಂದ್ರೆ ನರೇಗಾ ಪ್ಲಾನಿಂಗ್ ನಲ್ಲಿ ಹೇಗೆ ಆಯ್ತು, ಜನ ನಮಗೆ ಒಂದು ಬಾವಿ ಬೇಕು, ನಮಗೆ ಕೃಷಿ ಹೊಂಡ ಬೇಕು ಅಂತ. ಬಟ್ ಈಗ ಸರ್ಫೇಸ್ ಅಲ್ಲಿ ಏನಾದ್ರೂ ಮಣ್ಣು ಒಂದು ಕ್ಲೇ ಸಾಯಿಲ್ ಇದ್ರೆ ಅಲ್ಲಿ ಸರ್ಫೇಸ್ ವಾಟರ್ ಸ್ಟ್ರಕ್ಚರ್ಸ್ ಮಾಡಬಹುದು, ವಾಟರ್ ರಿಟೆನ್ಷನ್ ಆಗುತ್ತೆ. ಲ್ಯಾಟರೈಟ್ ಸಾಯಿಲ್ ಇದ್ರೆ ವಾಟರ್ ಒಳಗಡೆ ಇಳಿಯತ್ತೆ, ನೀರು ಮಣ್ಣಿನ ಒಳಗಡೆ. ಸೊ ಅವಾಗ ನಾವು ಒಂದು ಅಂತರ್ಜಲ ಚೇತನ ಕಾಮಗಾರಿ ಕೈಗೊಳ್ಬೇಕು. ಸೊ ಯಾವ ಒಂದು ಕಾರ್ಯಕ್ರಮನ ಎಲ್ಲಿ ಮಾಡಬೇಕು, ಯಾವ ಒಂದು ಕಾಮಗಾರಿ ಎಲ್ಲಿ ಮಾಡಬೇಕು ಅಂತ ಆಯ್ಕೆ ಮಾಡುವಂತದ್ದೇ ಜಲಸಂಜೀವಿನಿ. ಸೊ ಅದರಲ್ಲಿ ನಾವು ಟೆಕ್ನಾಲಜಿ ತುಂಬಾ ಬಳಸ್ತಾ ಇದ್ದೇವೆ. ಅಂದ್ರೆ ಟೆಕ್ನಾಲಜಿ ಅಂದ್ರೆ ಎಲ್ಲ GIS ಟೆಕ್ನಾಲಜಿ ಬಳಸ್ತಾ ಇದ್ದೇವೆ.
ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ GIS ಅಂತ ಒಂದು ಪೋರ್ಟಲ್ ಇದೆ, ಕರ್ನಾಟಕ ದೂರ ಸಂವೇದಿ ಒಂದು ಏನು ನಿಗಮ ಆಯೋಗ ಇದೆ, ಅಲ್ಲಿಂದ ಸುಮಾರು ಒಂದು 1,000 ತನಕ ಒಂದು ಫಿಸಿಕಲ್ ಲೇಯರ್ಸ್ ಆಫ್ ಇನ್ಫಾರ್ಮೇಶನ್ ಇದೆ. ಸೊ ಮಣ್ಣು ಯಾವ ರೀತಿ ಇದೆ, ಗ್ರೇಡಿಯಂಟ್ ಹೇಗಿದೆ, ಮಳೆ ಲಾಸ್ಟ್ 100 ಇಯರ್ಸ್ ಮಳೆ ಎಲ್ಲೆಲ್ಲಿ ಬರ್ತಾ ಇದೆ, ಸೊ ನದಿಗಳು ಯಾವ ಕಡೆಯಿಂದ ಯಾವ ಕಡೆಗೆ ಹರಿತಾ ಇದೆ, ಜಲಮೂಲಗಳು ಎಲ್ಲಿದೆ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಮ ಪ್ಲಾನಿಂಗ್ ಗೆ ರಿಕ್ವೈರ್ಮೆಂಟ್ ಇದೆ. ಸೊ ಈ ರೀತಿ ಇನ್ಫಾರ್ಮೇಶನ್ ನ ಒಂದು ಬಳಕೆ ಮಾಡಿಕೊಂಡು ಒಂದು ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡುವಂತದ್ದು, GIS ಆಧಾರಿತ ಪ್ಲಾನಿಂಗ್ ಮಾಡುವಂತದ್ದು. ಆಮೇಲೆ ಟೇಬಲ್ ಟಾಪ್ ಪ್ಲಾನಿಂಗ್ ಮಾಡಿದ್ಮೇಲೆ ಆ ಗ್ರಾಮ ಪ್ರದೇಶಕ್ಕೆ ಹೋಗಿ ಒಂದು ಮೊಬೈಲ್ ಆಪ್, ಕ್ಲಾಟ್ ಮೊಬೈಲ್ ಆಪ್ ಮೂಲಕ ಗ್ರೌಂಡ್ ರೂತಿಂಗ್ ಮಾಡುವಂತದ್ದು, ಕರೆಕ್ಟ್ ಇದೆಯಾ ನಾವು ಪ್ಲಾನಿಂಗ್ ಮಾಡಿರೋದು. ನಂತರ ಟ್ರಾನ್ಸಾಕ್ಟ್ ವಾಕ್ PRA ಅಂತೆಲ್ಲ ಹೇಳ್ತೀವಿ, ಜನ ಒಂದು ಸಹಭಾಗಿತ್ವದಲ್ಲಿ ಜನರ ಒಂದು ಒಪಿನಿಯನ್ಸ್ ಮತ್ತೆ ಅವರ ಒಂದು ಡಿಮಾಂಡ್ಸ್ ಕಲೆಕ್ಟ್ ಮಾಡಿ ಸಂಪೂರ್ಣ ಒಂದು ಯೋಜನೆ ರೂಪಿಸುವಂತದ್ದೇ ಜಲಸಂಜೀವಿನಿ. ಸೊ ಈಗಾಗಲೇ 6,000 ಪಂಚಾಯತಿನಲ್ಲೂ ಜಲ ಆಯವ್ಯಯ ತಯಾರಾಗಿದೆ. ಸೊ ಜಲ ಆಯವ್ಯಯದ ಪ್ರಕಾರ ಒಂದು ಈ ಪ್ಲಾನಿಂಗ್ ರೆಡಿ ಇದೆ. ಸೊ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPR ಅಂತ ಏನು ಹೇಳ್ತೀವಿ, ಎಲ್ಲಾ ಪಂಚಾಯತಿಗಳಿಗೂ ನೆಕ್ಸ್ಟ್ 3 ಇಯರ್ಸ್ಗೆ ರೆಡಿ ಮಾಡಿದೆ. ಓಕೆ, ಅಂದ್ರೆ ಇದರ ಒಂದು ಸಹಭಾಗಿತ್ವ ಪಾಲುದಾರಿಕೆ ಹೇಗಿರುತ್ತೆ? ಅಂದ್ರೆ ಪಂಚಾಯತಿಗಳನ್ನ, ಗ್ರಾಮಗಳನ್ನ, ಗ್ರಾಮಸ್ಥರನ್ನ, ಪಾಲುದಾರಿಕೆಯನ್ನ, ಪಾರ್ಟಿಸಿಪೇಷನ್ ಅನ್ನ ನೀವು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ. ಯಾಕೆಂತಂದ್ರೆ ಯಾವುದೇ ಯೋಜನೆ ಜಾರಿಗೆ ಒಂದು ಜನರ ಸಹಭಾಗಿತ್ವ ಮತ್ತೆ ಯಾರು ಫಲಾನುಭವಿಗಳ ಸಹಭಾಗಿತ್ವ ಬಹಳ ಮುಖ್ಯ ಆಗತ್ತೆ. ಸೊ ಅದನ್ನ ಯಾವ ರೀತಿ ನೀವು ತಂತ್ರಜ್ಞಾನ ಸಂಯೋಜನೆ ಮಾಡಿದ್ದೀರಾ, ಹೊಸ ಕಾರ್ಯಕ್ರಮ ರೂಪಿಸಿದ್ದೀರಾ? ನಾವು ಒಂದು ನೋಡೋದಾದ್ರೆ ನಮ್ಮ ಪ್ಯಾರಿಸ್ ಒಪ್ಪಂದ ಇವೆಲ್ಲ ಅನುಷ್ಠಾನಗೊಳಿಸೋದಕ್ಕೆ ಬಹಳ ಮುಖ್ಯವಾದಂತ ಒಂದು ಅಂಗ ಇದು. ನೀವು ಮಾಡ್ತಾ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಪುನಶ್ಚೇತನ ಬಹಳ ಮುಖ್ಯವಾದಂಥದ್ದು. ಹೇಗೆ ಸೊ ಯಾವುದೇ ಯೋಜನೆ ರೂಪಿಸಬೇಕು ಅಂದ್ರೂ ಕೂಡ ನಮಗೆ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರನೂ ಕೂಡ ಅದು ಗ್ರಾಮ ಸಭೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ವೋಟರ್ಸ್ ಏನು ಮೀಟಿಂಗ್ ಆಗುತ್ತೆ, ಗ್ರಾಮ ಸಭೆಯಲ್ಲಿ ಅಪ್ರೂವ್ ಆಗಬೇಕು. ಸೊ ನರೇಗಾ ಯೋಜನೆ ನಾವು ಜಲಸಂಜೀವಿನಿ ಮಾಡ್ತಾ ಇದ್ದೇವೆ, ಟೆಕ್ನಾಲಜಿ ಬಳಸ್ತಾ ಇದ್ದೇವೆ ಅಂತ ಹೇಳಿದ ತಕ್ಷಣ ಅದು ಅಧಿಕಾರಿಗಳ ಅಥವಾ ತಂತ್ರಜ್ಞಾನ ಬಳಸಿ ಮಾತ್ರ ಮಾಡುವಂತ ಯೋಜನೆ ಅಲ್ಲ. ಖಂಡಿತ ಅದು ಯಾರಿಗೆ ಮಾಡ್ತಾ ಇದೀವಿ, ಜನರಿಗೆ ಮಾಡ್ತಾ ಇದೀವಿ. ಅದು ಆಸ್ತಿ ಸೃಜನೆ ಆಗೋದ್ರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಜನರಿಗೆ. ಸೊ ಅವರ ಒಂದು ಡಿಮಾಂಡ್ಸ್, ಅವರ ಒಂದು ಒಪಿನಿಯನ್ಸ್, ಅವರ ಒಂದು ಫೀಡ್ಬ್ಯಾಕ್ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ, ಕಾಯ್ದೆ ಪ್ರಕಾರ ಕೂಡ, ಅದರ್ವೈಸ್ ಕೂಡ. ಸೊ ಆದ್ರಿಂದ ನಾವು ಪ್ರತಿ ಸ್ಟೇಜ್ ನಲ್ಲೂ ಕೂಡ ಜನರನ್ನ ಒಂದು ಸಹಭಾಗಿತ್ವ ತೆಗೆದುಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಡೋರ್ ಟು ಡೋರ್ ಡಿಮಾಂಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಪ್ರತಿ ಮನೆಯಿಂದಾನು ನಿಮಗೆ ಇಂಡಿವಿಜುವಲ್ ಕಾಮಗಾರಿ ಯಾವ್ದು ಬೇಕು, ಕಮ್ಯುನಿಟಿ ವರ್ಕ್ ಯಾವ್ದು ಬೇಕು. ಈಗ ನಮ್ಮ ಮನೆ ಮುಂದೆ ರಸ್ತೆ ಇಲ್ಲ, ನಮ್ಗೊಂದು CC ರಸ್ತೆ ಬೇಕು, ಚರಂಡಿ ಬೇಕು, ನಮಗೆ ಸೋಕ್ ಪಿಟ್ ಬೇಕು ಅಂತ ಹೇಳುವಂತದ್ದು, ಅಥವಾ ನಮಗೆ ಒಂದು ಕುರಿ ಶೆಡ್, ದನದ ಶೆಡ್, ಇಂಡಿವಿಜುವಲ್ ವರ್ಕ್ ಬೇಕು ಅಂತ ಹೇಳುವಂತದ್ದು. ಈ ರೀತಿ ಅವರು ಇಂಡಿವಿಜುವಲ್ ಡಿಮಾಂಡ್ಸ್ ಕೂಡ ಕೊಡ್ತಾರೆ. ಜೊತೆಗೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ ಹೇಳ್ತೀವಿ, ಅದರ ಪ್ರಕಾರ ಒಂದು ಕಾಲ್ನಡಿಗೆ ಅಂತ ಹೇಳ್ತೀವಿ. ಸೊ ಇಡೀ ಗ್ರಾಮದಲ್ಲಿ ಒಂದು ಗ್ರಾಮೀಣ ಎಲ್ಲ ಇಂಟ್ರೆಸ್ಟೆಡ್ ಪೀಪಲ್ ಯಾರಿರ್ತಾರೆ, SHG ಗುಂಪುಗಳು, ಪ್ರೋಗ್ರೆಸಿವ್ ಫಾರ್ಮರ್ಸ್, ಪ್ರತಿಯೊಬ್ಬರು ಒಂದು ಕಾಲ್ನಡಿಗೆ ಮಾಡುವಂತದ್ದು. ಎಲ್ಲಾ ಸಂಪನ್ಮೂಲ ನಕ್ಷೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಂಪನ್ಮೂಲ ಏನೇನಿದೆ ನಮ್ಮಲ್ಲಿ, ಎಷ್ಟು ಕೆರೆಗಳಿದೆ, ಎಷ್ಟು ಕಾಡಿನ ಪ್ರದೇಶ ಇದೆ, ಎಷ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ನಮ್ಮಲ್ಲಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಗೆ ಡ್ರೈನೇಜಸ್ ಗಳು ಎಷ್ಟಿದೆ, ಈ ರೀತಿ ಎಲ್ಲಾ ಸಂಪನ್ಮೂಲನ ಒಂದು ನಕ್ಷೆ ಮೂಲಕ ಬಿಡಿಸ್ತಾರೆ ಗ್ರಾಮದ ಒಂದು ಮಧ್ಯದಲ್ಲಿ. ಸೊ ಅದನ್ನ ಎಲ್ಲ ಒಂದು ಟ್ರಾನ್ಸಾಕ್ಟ್ ವರ್ಕ್ ಆದ್ಮೇಲೆ ಸಂಪನ್ಮೂಲ ನಕ್ಷೆ ಬಿಡಿಸಿ, ಇಷ್ಟೆಲ್ಲ ನಮ್ಮಲ್ಲಿ ಈಗಾಗಲೇ ರಿಸೋರ್ಸಸ್ ಇದೆ, ಇನ್ನು ಯಾವ್ದು ಬೇಕಿದೆ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರ ಜನರದೇ ಆಗಿರುತ್ತೆ. ಸೊ ಆ ನಿರ್ಧಾರನ ನಾವು ರೆಕಾರ್ಡ್ ಮಾಡಿಕೊಂಡು ಅದನ್ನ ಕೂಡ ಸೈಂಟಿಫಿಕ್ ಆಗಿ ಕೂಡ ಅನಲೈಸ್ ಮಾಡಿ ಎರಡನ್ನು ಸೇರಿಸಿ ಒಂದು ಯೋಜನೆ ರೂಪಕ್ಕೆ ತಂದು ಅದನ್ನ ಅನುಷ್ಠಾನ ಮಾಡುವಂತದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ನಾನು ಹೇಳುವುದು ಅಂದ್ರೆ ಜನರ ಸಹಭಾಗಿತ್ವ ಅಲ್ಲ, ತುಂಬಾ ಒಂದು ವೋಕಲ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ನಮ್ಗೆ ಟೆಕ್ನೋಕ್ರಾಟ್ಸೇ ಮಾಡಬೇಕು ಅಂತ ಇಲ್ಲ. ಈವನ್ GIS ತಂತ್ರಜ್ಞಾನದಲ್ಲಿ ಒಂದು KML ನಕ್ಷೆ ಅಂತ ಫೈನಲ್ ಆಗಿ ಬರುತ್ತೆ. ಆ ನಕ್ಷೆನಲ್ಲಿ ನೋಡಿದ್ರೆ ಎಂತವ್ರಿಗೆ ಕೂಡ ಅರ್ಥ ಆಗುತ್ತೆ ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾವ ತರ ಗ್ರೇಡಿಯಂಟ್ ಇದೆ, ವಾಟರ್ದು ರಿವರ್ ಫ್ಲೋ ಯಾವ ಕಡೆ ಇದೆ, ಸೊ ಅದಕ್ಕೆ ಈ ಕಾಮಗಾರಿ ಮಾಡ್ಬೇಕು. ಈಗಾಗಲೇ ನಮ್ಮಲ್ಲಿ ಇದೆಲ್ಲ ಕಾಮಗಾರಿ ಇದೆ ಅಂತ ಎಕ್ಸಿಸ್ಟಿಂಗ್ ಅಸೆಟ್ಸ್ ಕೂಡ ಅಲ್ಲೇ ಮ್ಯಾಪಿಂಗ್ ಬರುತ್ತೆ. ಅದು ನರೇಗಾದಲ್ಲಿ ಮಾಡಿದ್ರೆ ಮಾತ್ರ ಅಲ್ಲ, ಬೇರೆ ಇಲಾಖೆದಿಂದ ಮಾಡಿರ್ತಾರೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಮೈನರ್ ಇರಿಗೇಷನ್, ವಾಟರ್ ಶೆಡ್, ಈ ತರ ಬೇರೆ ಇಲಾಖೆದಿಂದ. ಸೊ ಜನರಿಗೆ ಒಂದು ಯಾಕೆ ನಾವು ಮಾಡಬೇಕು, ಯಾಕೆ ಇಲ್ಲಿ ಮಾಡೋದಕ್ಕೆ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಅಂತ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಪಾರ್ಟಿಸಿಪೇಟರಿ ವೆಂಚರ್. ಜನರು 100% ಇದರಲ್ಲಿ ಭಾಗವಹಿಸಬೇಕು. ಈಗಾಗಲೇ ತುಂಬಾ ಒಂದು ಒಳ್ಳೆ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಕೂಡ ಒಂದು ಖುಷಿಯಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ಜಲಸಂಜೀವಿನಿ ಇದು ಜನರ ಯೋಜನೆ, ಜಲಸಂಜೀವಿನಿ ಇದು ಜನರ ಯೋಜನೆ. ನಾಟ್ ಜಸ್ಟ್ GIS ಪ್ಲಾನಿಂಗ್, ನಾಟ್ ಜಸ್ಟ್ ಟೆಕ್ನಾಲಜಿ, ಇಟ್ ಇಸ್ ಅ ಪೀಪಲ್ಸ್ ಪ್ಲಾನ್. ಸೊ ದಯವಿಟ್ಟು ವಿಶೇಷವಾಗಿ ರೈತರು ಮತ್ತೆ ಕೃಷಿ ಒಟ್ಟಾರೆ ಒಂದು ಇದರ ಕೃಷಿ ಮತ್ತೆ ರೈತರ ಅಭಿವೃದ್ಧಿನೂ ಕೂಡ ಇದರ ಒಂದು ಭಾಗ ಆಗಿರೋದ್ರಿಂದ, ಪ್ರಮುಖ ಭಾಗ ಆಗಿರೋದ್ರಿಂದ ಸೊ ಇದನ್ನ ನಾವು ರಿಸೋರ್ಸ್ ಕ್ರಿಯೇಟ್ ಮಾಡ್ತಾ ಇರೋದೇ
ಜನರಿಗೆ ಅವರ ಮುಂದಿನ ಪೀಳಿಗೆಗೆ. ಸೊ ಇದರಲ್ಲಿ ರೈತರು ಭಾಗವಹಿಸಬೇಕು, ಇದರಲ್ಲಿ SHG ತಂಡದ ಮಹಿಳಾ ಗುಂಪುಗಳು ಭಾಗವಹಿಸಬೇಕು, ಪ್ರತಿಯೊಬ್ಬರು ಗ್ರಾಮೀಣ ಪ್ರದೇಶದ ಯುವಕರು ಯುವತಿಯರು ಏನಿರ್ತಾರೆ ಅವರು ಭಾಗವಹಿಸಬೇಕು, ಸೀನಿಯರ್ ಸಿಟಿಸನ್ಸ್, ನರೇಗಾದಲ್ಲಿ ಈಗಾಗಲೇ ವರ್ಕ್ ಮಾಡ್ತಾ ಇರೋ ವರ್ಕರ್ಸ್ ಭಾಗವಹಿಸಬೇಕು. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸೋದು ಸೂಕ್ತ. ಎಲ್ಲರಿಗೂ ಕೂಡ ಒಂದು ಮಹತ್ವದ ಪಾತ್ರ ಇದೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಈ ಜಲ ಸಂರಕ್ಷಣೆ ಅಂದ್ರೆ ಕಾಮಗಾರಿಗಳನ್ನ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ತಗೊಳ್ತಾರ ಅಥವಾ ಒಂದೇ ರೀತಿಯಲ್ಲಿ ಒಂದು ಏಕರೂಪವಾಗಿ ತಗೊಳ್ಳುವಂತ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಹೇಗೆ ಇದರ ಒಂದು ಸ್ವರೂಪ, ಹೇಗೆ ಇದರ ಒಂದು ಡಿಸೈನ್ ಹೇಗೆ ಮಾಡಿದ್ದೀರಾ ಅಂತ? ಸೊ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಯೂಶಲಿ ನಾವು ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ನಲ್ಲಿ, ಸ್ಟೇಟ್ ಲೆವೆಲ್ ನಲ್ಲಿ ಒಂದು ಪ್ರೋಗ್ರಾಮ್ ಒಂದು ರೂಪಿಸಿದ್ರೆ ಅದನ್ನ ತುಂಬಾ ಸ್ಟ್ಯಾಂಡರ್ಡೈಸ್ ಮಾಡ್ಬಿಡ್ತೇವೆ. ಜಲಸಂಜೀವಿನಿ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇದು. ಸೊ ನಾವು ಇದನ್ನೇ ಮಾಡಿ, ಇಷ್ಟೇ ಗೋಮಾಳ ಮಾಡಿ, ಇಷ್ಟೇ ಜಲಮೂಲಗಳ ಒಂದು ಸಂವರ್ಧನೆ ಮಾಡಿ ಅಂತ ನಾವು ಯಾವುದೇ ರೀತಿ ಟಾರ್ಗೆಟ್ ಕೊಡುವಂತ ಕಾರ್ಯಕ್ರಮ ಅಲ್ಲ. ಜಲ ಆಯವ್ಯಯ ಅಂದ್ರೆ ವಾಟರ್ ಬಡ್ಜೆಟ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕರ್ನಾಟಕದ ಸುಮಾರು 6,000 ಗ್ರಾಮ ಪಂಚಾಯತಿನಲ್ಲೂ ಕಳೆದ 1 ವರ್ಷದಲ್ಲಿ ಜಲ ಆಯವ್ಯಯ ತಯಾರು ಮಾಡಿದ್ದಾರೆ. ಅದನ್ನ ಈಗೇನ್ ಗ್ರಾಮ ಪಂಚಾಯತಿಯವರೇ ತಯಾರು ಮಾಡಿದ್ದಾರೆ. ಏನು ಜಲ ಆಯವ್ಯಯ, ಎಷ್ಟು ನಮಗೆ ಡಿಮಾಂಡ್ ಇದೆ, ನೀರು ಕುಡಿಯೋ ನೀರಾಗಿರ್ಬೋದು, ಅದು ನಾವು ಅಗ್ರಿಕಲ್ಚರ್ಗೆ ಬಳಸೋ ನೀರಾಗಿರ್ಬೋದು, ಪ್ರಾಣಿಗಳು ಕುಡಿಯೋ ನೀರಾಗಿರ್ಬೋದು, ಬೇರೆ ಬಳಕೆ ನೀರಾಗಿರ್ಬೋದು. ಸೊ ಎಷ್ಟು ರಿಕ್ವೈರ್ಮೆಂಟ್ ಇದೆ. ಇನ್ನೊಂದು ಕಡೆ ನಮ್ಮಲ್ಲಿ ಏನೇನು ವಾಟರ್ ಸೋರ್ಸಸ್ ಇದೆ, ಅದು ಸರ್ಫೇಸ್ ವಾಟರ್ ನಲ್ಲಿ ಕೆರೆ, ಕಟ್ಟೆ, ಗೋಕಟ್ಟೆ, ಕಲ್ಯಾಣಿ ಈ ರೀತಿ ಇರ್ಬೋದು, ಅಥವಾ ಅಂತರ್ಜಲ ಮಟ್ಟ ಬಾವಿಗಳಿರ್ಬೋದು, ಅಥವಾ ಬೋರ್ವೆಲ್ಗಳಿರ್ಬೋದು. ನಮಗೆ ಅವೈಲಬಿಲಿಟಿ ಎಷ್ಟಿದೆ, ಗ್ಯಾಪ್ ಎಷ್ಟಿದೆ. ಸೊ ಎ ಬಂದ್ಬಿಟ್ಟು ಡಿಮಾಂಡ್, ಬಿ ಬಂದ್ಬಿಟ್ಟು ಅವೈಲಬಿಲಿಟಿ, A-B is equal to ರಿಕ್ವೈರ್ಮೆಂಟ್ ಆರ್ ಗ್ಯಾಪ್. ಸೊ ಈ ಗ್ಯಾಪ್ ಬಂದಾಗ ಇದನ್ನ ನಾವು ಹೇಗೆ ನಿಗಿಸೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಇದನ್ನ ಈ ಗ್ಯಾಪ್ ನ ಕವರ್ ಮಾಡೋದಕ್ಕೆ ನೆಕ್ಸ್ಟ್ 3 years ನಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದ್ರೆ ನಮ್ಗೆ ಒಂದು ವಾಟರ್ ಸಫಿಶಿಯಂಟ್ ಆಗಿ ನಮ್ಮ ಪಂಚಾಯಿತಿ ಆಗತ್ತೆ ಅಂತ. ಸೊ ಇದೇ ಪ್ರಕಾರ ಏನೇನು ಕೆಲಸ ತಗೋಬೇಕು ಇಂದ ಹಿಡಿದು ಗೋಮಾಳ ಅಭಿವೃದ್ಧಿ ಅದ್ರ ಬಗ್ಗೆ ಎಲ್ಲ ಮುಂದೆ ಬರೋಣ. ಗೋಮಾಳ ಆಗ್ಲಿ, ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಬ್ ಪ್ಲಾನ್ ಏನೇ ಮಾಡಿದ್ರು ಇದು ಕೆಳಮಟ್ಟದಿಂದ, ಕೆಳ ಹಂತದಿಂದ ಒಂದು ಮಾಡುವಂತ ಯೋಜನೆ. ಖಂಡಿತ ಸ್ಟ್ಯಾಂಡರ್ಡೈಸೇಷನ್ ಮಾಡಿಲ್ಲ ನಾವು. ಬರೀ ಒಂದು ಓವರ್ ಆಲ್ ರೂಪುರೇಷೆಗಳು, ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಮತ್ತೆ ಎಲ್ಲ ಟೆಕ್ನಾಲಜಿಕಲ್ ಲೇಯರ್ಸ್ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಆಮೇಲೆ ತುಂಬಾ ಒಂದು ಕೆಪಾಸಿಟಿ ಬಿಲ್ಡಿಂಗ್ ತರಬೇತಿಗಳು ಎಲ್ಲರಿಗೂ, ಜನಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಮತ್ತೆ ತಾಲೂಕು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಒಂದು ತರಬೇತಿ ಆಗಿದೆ. ಅದನ್ನ ರೂಪುರೇಷೆಗಳನ್ನ ಕೊಟ್ಟಿದ್ದೇವೆ. ಅದನ್ನ ತಯಾರು ಮಾಡುವಂತದ್ದು, ಉಪಯೋಗ ಮಾಡ್ಕೊಳ್ಳುವಂತದ್ದು ಅದು ಪಂಚಾಯತಿಗಳಿಗೆ ಬಿಟ್ಟಿರುವಂತ ವಿಚಾರ. ಮೇಡಮ್, ಈಗ ಈ ಯೋಜನೆ ಒಂದು ಆರ್ಥಿಕ ವರ್ಷಕ್ಕೆ ಅನ್ವಯ ಆಗತ್ತಾ ಅಥವಾ ನೀವು 3 ವರ್ಷದ ಯೋಜನೆ ಅಂತ ಹೇಳಿದ್ರಿ? ಈಗ ಪ್ರಾಯೋಗಿಕವಾಗಿ ಅಂತ ಏನಾದ್ರೂ ಇಂತಿಷ್ಟು ಪಂಚಾಯಿತಿಗಳು ಅಂತ ಮಾಡ್ತಾ ಇದ್ದೀರಾ ಅಥವಾ ಒಟ್ಟಾರೆ ಓವರ್ ಆಲ್ ಎಲ್ಲ ರಾಜ್ಯದಾದ್ಯಂತ ಈ ಯೋಜನೆಯನ್ನ ಜಾರಿಗೊಳಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆಯಾ, ಹೇಗೆ ಅಂತ? ಸೊ ಇದು ಪೈಲಟ್ ಅಂತ ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಪ್ಲಾನಿಂಗ್ ಎಲ್ಲ ಕಡೆ ಆಗ್ಬೇಕಾಗಿರುವಂತದ್ದು. ಪ್ಲಾನಿಂಗ್ ನೇ ನಾವು ಚುರುಕುಗೊಳಿಸಿದೀವಿ ಅಷ್ಟೇ. ಸೊ ಅದನ್ನೇ ಸೈಂಟಿಫಿಕ್ ಮಾಡಿದ್ದೇವೆ. ಸೊ ಇದು ಕರ್ನಾಟಕದ ಎಲ್ಲಾ ಪಂಚಾಯತಿ, ಎಲ್ಲಾ ತಾಲೂಕು ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಸೊ ಇದು 3 ವರ್ಷದ ಒಂದು ಯೋಜನೆ. ಯಾಕಂದ್ರೆ ಯಾವುದೇ ಒಂದು ಸೊಲ್ಯೂಷನ್ ನಾವು 1 year ನಲ್ಲೇನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ರಿಚ್ ಟು ವ್ಯಾಲಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದ್ರೆ ದಿಣ್ಣೆಯಿಂದ, ದಿಬ್ಬದಿಂದ ಕಣಿವೆ ಅಂತ ಅಪ್ಪರ್ ರಿಡ್ಜ್, ಮಿಡಲ್ ರಿಡ್ಜ್, ಲೋವರ್ ರಿಡ್ಜ್ ಅಂತ ಬರುತ್ತೆ. ಸೊ ನಾವು ಕಾಮಗಾರಿಗೆ ತೆಗೆದುಕೊಂಡಾಗ ಹೆಚ್ಚಾಗಿ ಮೊದಲು ಅಪ್ಪರ್ ರಿಡ್ಜ್ ವರ್ಕ್ ಮಾಡಬೇಕು, ಆಮೇಲೆ ಮಿಡಲ್ ರಿಡ್ಜ್, ಆಮೇಲೆ ಲೋವರ್ ರಿಡ್ಜ್. ಸೊ ಹರಿಯುವ ನೀರನ್ನ ನಾವು ಸ್ಲೋ ಮಾಡಬೇಕು, ಮತ್ತೆ ತೆವಳುವ ನೀರನ್ನ ನಿಲ್ಲಿಸಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ವಾಟರ್ ಕನ್ಸರ್ವೇಷನ್. ಸೊ ಅದೇ ಒಂದು ಕಾನ್ಸೆಪ್ಟ್ ರಿಡ್ಜ್ ಟು ವ್ಯಾಲಿ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ನಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಒಂದು ಅನಾಲಿಸಿಸ್ ಮಾಡಿದಾಗ ನಾವು ಏನು ಗ್ಯಾಪ್ ಐಡೆಂಟಿಫಿಕೇಶನ್ ಮಾಡ್ತೀವಿ ಅದು 3 ವರ್ಷದ ನಮ್ಮ ನರೇಗಾ ಬಜೆಟ್ ನಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಆನ್ ಎನ್ ಆವರೇಜ್. ಸೊ ಆದ್ರಿಂದ ಇದು 3 ವರ್ಷಕ್ಕೆ DPR ಮಾಡಿರುವಂತದ್ದು. ಸೊ 23-24 ನೆಕ್ಸ್ಟ್ ಇಯರ್ ಏಪ್ರಿಲ್ ಇಂದ ಶುರು ಆಗ್ತಾ ಇರೋ ವರ್ಷದಲ್ಲಿ ಈಗಾಗಲೇ ಪ್ಲಾನಿಂಗ್ ಕಂಪ್ಲೀಟ್ ಆಗಿದೆ. ಮೊದಲನೇ ರಿಡ್ಜ್ ಅಂದ್ರೆ ಅಪ್ಪರ್ ರಿಡ್ಜ್ ವರ್ಕ್ಸ್, ಮೊದಲನೇ ಹಂತದ ವರ್ಕ್ಸ್ ತಗೊಳ್ತೀವಿ. 2024-25 ಎರಡನೇ ಹಂತ ಮಿಡಲ್ ರಿಡ್ಜ್, ಅಂಡ್ ನೆಕ್ಸ್ಟ್ ಇಯರ್ ನಲ್ಲಿ ಕೊನೆ ಹಂತ ಲೋವರ್ ರಿಡ್ಜ್. ಸೊ ಈ ರೀತಿ 3 ವರ್ಷದ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಈ ಗೋಮಾಳ ಅಂತ ಹೇಳಿದ್ರಿ ನೀವು. ಗೋಮಾಳ ನಮ್ಮ ಒಂದು ಗ್ರಾಮಗಳ ರಕ್ಷಣೆಗೆ, ಗ್ರಾಮಗಳಿಗೆ ಬಹಳ ಉಪಯುಕ್ತ ಆಗ್ಲಿ ಅಂತ ಮಾಡಿರುವಂತ ಒಂದು ಬಹಳ ಹಿಂದಿನಿಂದ ಮಾಡಿರುವಂತ ಒಂದು ಕಾನ್ಸೆಪ್ಟ್. ಈ ಗೋಮಾಳಗಳಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅಂತ, ಸೊ ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಸೊ ಗೋಮಾಳ ಅನ್ನೋದು ನಮ್ಮ ಒಂದು ಪೂರ್ವಜರು ಒಂದು ತುಂಬಾ ಒಂದು ಮುಂದಾಲೋಚನೆಯಿಂದ ಮಾಡಿರುವಂತ ಒಂದು ಕಮ್ಯುನಿಟಿ ರಿಸೋರ್ಸ್. ಒಂದು ಸರೋವರ ಇರಬಹುದು ಅಥವಾ ಗೋಮಾಳ ಇರಬಹುದು, ಗ್ರಾಮದಲ್ಲಿ ಒಂದು ಫಾಡರ್, ಮೇವು ಅಂತ ಏನು ಹೇಳ್ತೀವಿ, ಆ ಮೇವಿನ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಮಾಡೋಕೆ ಗೋಮಾಳ ಇರುವಂತದ್ದು. ಸೊ ನಾವು ಚಿಕ್ಕವರಾಗಿದ್ದಾಗೆಲ್ಲ ನೋಡ್ತಾ ಇದ್ವಿ, ದನಗಳೇನಾದ್ರೂ ಹಸು, ಕರು, ಎಮ್ಮೆ ಮತ್ತೆ ಮೇಕೆ, ಕುರಿ ಈ ತರ ಇದ್ರೆ ಅದನ್ನ ಮೇಯೋದಕ್ಕೆ ಬಿಟ್ಬಿಟ್ರೆ ಅದೇ ಮೇಯ್ಕೊಂಡು ಬರ್ತಾ ಇದ್ವು. ಇಲ್ಲಾಂದ್ರೆ ಒಬ್ರು ದನ ಮೇಯ್ಸಕ್ಕೆ ಹೋಗ್ತಾ ಇದ್ರು. ಅವಾಗ ಅದು ದನ ಮೇಯ್ತಾ ಇತ್ತು.
ಈಗ ನಾವು ಎಲ್ಲಾ ಕಡೆ ನೋಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಫಾಡರ್ ನ ಮೇವ್ನ ತಗೊಂಡು ಹೋಗ್ತಾ ಇರೋದು ಆಟೋದಲ್ಲಿ, ಟೂ ವೀಲರ್ ನಲ್ಲಿ ಮನೆಗೆ ತಗೊಂಡು ಹೋಗ್ತಾ ಇರೋದು ನೋಡ್ತಾ ಇದೀವಿ. ಸೊ ರೈತರಿಗೆ ಎಷ್ಟು ಅಗ್ರಿಕಲ್ಚರ್ ಇಂಪಾರ್ಟೆಂಟೋ, ಹಾರ್ಟಿಕಲ್ಚರ್ ಇಂಪಾರ್ಟೆಂಟೋ, ಲೈವ್ಲಿಹುಡ್ ಸೆಕ್ಯೂರಿಟಿಗೆ ಜೊತೆಗೆ ಒಂದು ಪಶುಸಂಗೋಪನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ. ಪಶುಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಅವರ ಒಂದು ಎಕನಾಮಿಕ್ ಇನ್ಕಮ್ ಸೆಕ್ಯೂರಿಟಿಗೆ, ಲೈವ್ಲಿಹುಡ್ ಸಪೋರ್ಟ್ಗೆ. ಸೊ ಅದಕ್ಕೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ನಾವು ಫಾಡರ್ ಮೇಲೆ ಮಾಡ್ತಾ ಇರೋದ್ರಿಂದ ಅವ್ರನ್ನ ಒಂದು ಪಾವರ್ಟಿ ಲೆವೆಲ್ ನಿಂದ ಹೊರತರುವಂತದ್ದು ಅಥವಾ ಜೀವನ ಮಟ್ಟ ಸುಧಾರಣೆ, ನ್ಯೂಟ್ರಿಷನ್, ಎಜುಕೇಶನ್, ಈ ತರ ಬೇಸಿಕ್ಸ್ಗೆ ಒಂದು ಬೇಕಾಗಿರೋ ಹಣನ ನಾವು ಫಾಡರ್ಗೆ ಖರ್ಚು ಮಾಡ್ತಾ ಇರುವಂತದ್ದು. ಇದು ಒಂದು ವಿಷಯಸ್ ಸೈಕಲ್ ಆಗ್ಬಿಟ್ಟಿದೆ. ಈ ಸೈಕಲ್ ನ ಬ್ರೇಕ್ ಮಾಡಬೇಕು ಅಂದ್ರೆ ಹೇಗೆ ನಾವು ಗ್ರೀನ್ ರೆವಲ್ಯೂಷನ್ ಮೂಲಕ ಒಂದು ಫುಡ್ ಸೆಕ್ಯೂರಿಟಿಗೆ ನಾವು ಪ್ರಯತ್ನ ಪಟ್ವಿ, ಅದೇ ರೀತಿ ನಾವು ಯೋಜನೆ ಮೂಲಕ ಫಾಡರ್ ಸೆಕ್ಯೂರಿಟಿಗೆ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಈ ಫಾಡರ್ ಸೆಕ್ಯೂರಿಟಿ ಮಾಡ್ಬೇಕಂದ್ರೆ ಎರಡು ರೀತಿ ಮಾಡಬಹುದು. ಒಂದು ಕಮ್ಯುನಿಟಿ ರಿಸೋರ್ಸ್ ಗೋಮಾಳ ಅಂತ ಏನಿದೆ ಅದನ್ನ ಬೇರೆ ಪರ್ಪಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಕೂಡ ತುಂಬಾ ಒಂದು ಕಠಿಣವಾದಂತ ಕೆಲಸ. ಈಗಲೂ ಕೂಡ ಕ್ಯಾಬಿನೆಟ್ ಹಂತದಲ್ಲೇ ಅದು ಆಗ್ಬೇಕಾಗುತ್ತೆ. ಆದ್ರೂ ಕೂಡ ಗೋಮಾಳಗಳು ನಶಿಸಿ ಹೋಗ್ತಾ ಇದೆ, ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಅದು ಕಂಪ್ಲೀಟ್ಲಿ ಬರ್ಡ್ ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಸೊ ಇದನ್ನ ಒಂದು ರೆಜುವಿನೇಟ್ ಮಾಡೋದಕ್ಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ವಿ ಹ್ಯಾವ್ ಟೇಕನ್ ದಿ ಸ್ಪೆಷಲ್ ಪ್ರೋಗ್ರಾಮ್. ರೆವಿನ್ಯೂ ಇಲಾಖೆನಲ್ಲಿ ಯಾವ್ದು ಸರ್ವೆ ನಂಬರ್ ನಲ್ಲಿ ಎಷ್ಟು ಎಕ್ಸ್ಟೆಂಟ್ ಗೋಮಾಳ ಅಂತ ಮಾಹಿತಿ ಸಿಗುತ್ತೆ, ಅದನ್ನ ತೆಗೆದುಕೊಂಡು ಒಂದು ಅಳತೆ ಮಾಡಿಸಿ ಸರ್ವೆ ಡಿಪಾರ್ಟ್ಮೆಂಟ್ ನಿಂದ ಗಡಿ ಗುರುತು ಮಾಡಿ ಆ ಗೋಮಾಳ ಎಷ್ಟು ಹತ್ರಕ್ಕಿದೆ, ನಮ್ಮಲ್ಲಿ ಪ್ರಾಣಿಗಳು ಎಷ್ಟಿದೆ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪ್ರಾಣಿಗಳು ಯಾವ ತರದ ಪ್ರಾಣಿಗಳಿದೆ, ಅದು ಎಷ್ಟು ನಂಬರ್ಸ್ ಇದೆ, ಅದಕ್ಕೆ ದಿನಕ್ಕೆ ಫಾಡರ್ ರಿಕ್ವೈರ್ಮೆಂಟ್ ಎಷ್ಟಿದೆ, ಈಗ ಫಾಡರ್ ಎಲ್ಲಿಂದ ಬರ್ತಾ ಇದೆ, ಗೋಮಾಳ ಎಷ್ಟಿದೆ, ಎಷ್ಟು ಹತ್ರಕ್ಕಿದೆ, ಹ್ಯಾಬಿಟೇಷನ್ಸ್ ಎಲ್ಲಿ ಮನೆಗಳಿದೆ ಅಲ್ಲಿಗೆ ಎಷ್ಟು ಹತ್ರ ಇದೆ, ಅದರಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಸುತ್ತಲೂ ಒಂದು ಬಯೋಫೆನ್ಸಿಂಗ್ ರೀತಿ ಮಾಡುವಂತದ್ದು, ಅಲ್ಲಿ ಒಂದು ಜಲಮೂಲ, ಒಂದು ಗೋಕಟ್ಟೆ ನಿರ್ಮಾಣ ಮಾಡುವಂತದ್ದು, ಎಲ್ಲಿ ಕಂಪ್ಲೀಟ್ ಆಗಿ ಅದು ಗ್ರೇಡಿಯಂಟ್ ಕೊನೆಯಲ್ಲಿ ಸೊ ವಾಟರ್ ಕಲೆಕ್ಟ್ ಆಗೋ ರೀತಿ, ಅಲ್ಲಿ ಒಂದು ಮೇವಿನ ಒಂದು ಸ್ಪೀಶೀಸ್, ಅದು ಒಂದು ಪೆರಿನಿಯಲ್ ಫಾಡರ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ಡಿಟೇಲ್ ಸರ್ಕ್ಯುಲರ್ ಎಲ್ಲ ಕೊಟ್ಟಿದ್ದೀವಿ. ಸೊ ಅದನ್ನ ನರ್ಸರಿನಲ್ಲಿ ಪ್ಲಾಂಟೇಶನ್ ಕಲ್ಟಿವೇಟ್ ಮಾಡ್ಕೊಂಡು ಸೋಷಿಯಲ್ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ ಮೂಲಕ ಅಲ್ಲಿ ಒಂದು ನೆಡೋ ಅಂತದ್ದು, ಸೊ ರೆಜುವಿನೇಟ್ ಮಾಡುವಂತದ್ದು ಒಂದು ಸೈಕಲ್ ನಲ್ಲಿ. ಮತ್ತೆ ಹಣ್ಣಿನ ಮರಗಳು, ಪ್ರಾಣಿ ಪಕ್ಷಿಗೆ ಅನುಕೂಲ ಆಗುವಂತದ್ದು, ನಾಟ್ ಜಸ್ಟ್ ಫಾರ್ ಫಾಡರ್ ಬಟ್ ಆಲ್ಸೋ ವೈಲ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಏನ್ ಬರುತ್ತೆ ಅದು ಕೂಡ ಒಂದು ಮತ್ತೆ ಬರುವಂಗೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ನಮ್ಮ ಗೋಮಾಳ, ಗ್ರಾಮ ಪಂಚಾಯತಿ ಗೋಮಾಳ ಇದು ಕಮ್ಯುನಿಟಿ ರಿಸೋರ್ಸ್, ಇದು ನಮ್ಮ ಗೋಮಾಳ reclaiming village commons. That is the goal of this. ಬಹಳ ತುಂಬಾ ಚೆನ್ನಾಗಿದೆ ಇದು, ಈ ಕಾನ್ಸೆಪ್ಟ್ ಮಾತ್ರ. ಎಸ್ ಮೇಡಮ್, ಈಗ ಮೈಸೂರಿಂದ ಮಂಜುನಾಥ್ ನಮ್ ಜೊತೆ ಇದ್ದಾರೆ, ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್, ನಿಮ್ ಪ್ರಶ್ನೆ ಕೇಳಿ. ಸರ್, ನಾವು ಒಬ್ರು ರೈತರಾಗಿ, ಪರಿಸರ ಹೋರಾಟಗಾರಾಗಿ, ಪರಿಸರ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಓಕೆ ಸರ್, ಈಗ ನದಿ ಮೂಲ, ಜಲಮೂಲ ಎಲ್ಲ ಕೆರೆಗಳು, ಜಲಮೂಲಗಳೆಲ್ಲ ಕಲುಷಿತಗೊಳ್ಬೇಕಾದ್ರೆ ಮೇನು ಏಕಬಳಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದಾಗ್ತಾ ಇದೆ. ಈಗ ಮೇಡಮ್ ನಾವು ಸರ್, ಈಗ ನಾವು MMS ನಾಗಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ವನ್ಯಜೀವಿಗಳ ಹಿತದೃಷ್ಟಿಯಿಂದ. ರೈಟ್. ಸರ್ಕಾರ ಏನಕ್ಕೆ ಅದರ ಉತ್ಪಾದನೆ ಇಂಡಸ್ಟ್ರಿ ನಿಲ್ಲಿಸಬಾರ್ದು ಅನ್ನೋದು. ಓಕೆ ಮಂಜುನಾಥ್, ಈ ಪ್ರಶ್ನೆ ಇದಕ್ಕೆ ಪೂರಕ ಅಲ್ಲ. ಈ ಜಲ ಸಂಜೀವಿನಿಗೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರೋದ್ರಿಂದ, ಪರಿಸರ ಇದು ಜಲ ಸಂಜೀವಿನಿ ಯೋಜನೆ ಆಗಿರೋದ್ರಿಂದ, ಸೊ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಮಾತ್ರ ಈಗ ಉತ್ತರ ಕೊಡ್ತಾ ಇದ್ದಾರೆ. ಜಲಮೂಲಗಳ ಬಗ್ಗೆ ಕೇಳಿದ್ದಾರೆ ಅವರು. ಜಲಮೂಲಗಳನ್ನು ಯಾವ ರೀತಿ ಪುನಶ್ಚೇತನ ಮತ್ತೆ ಅದಕ್ಕೆ ರಕ್ಷಣೆ ಮಾಡುವಂತದ್ದು, ರಕ್ಷಣೆ ಜೊತೆ ಪುನಶ್ಚೇತನ ಕೂಡ ಬಹಳ ಮುಖ್ಯ ಆಗುತ್ತೆ ಅಂತ. ಸೊ ಮಂಜುನಾಥ್ ಅವರು ಐ ಥಿಂಕ್ ಇಸ್ ಐಡೆಂಟಿಫೈಡ್ ಅ ವೆರಿ ಗುಡ್ ಪಾಯಿಂಟ್. ಈಗ ಅಂಡ್ ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ, ಒಂದು ಅಸೆಟ್ ಕ್ರಿಯೇಟ್ ಮಾಡಬೇಕಾದ್ರೆ, ಅದು ಒಂದು ಸರ್ಕಾರದ ಅಥವಾ ಗ್ರಾಮ ಪಂಚಾಯತಿ ಅಥವಾ ಅರ್ಬನ್ ಲೋಕಲ್ ಬಾಡಿ ಜವಾಬ್ದಾರಿ ಮಾತ್ರ ಆಗಿರೋದಿಲ್ಲ. ನಾವು ಯಾವುದೇ ಒಂದು ಕಮ್ಯುನಿಟಿ ರಿಸೋರ್ಸ್ ನ ಕಮ್ಯುನಿಟಿ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಅದು ಉಳಿಯೋದಿಲ್ಲ. ಸೊ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಅಮೃತ್ ಸರೋವರದ ಬಗ್ಗೆನೂ ಕೂಡ ಹೇಳ್ತೀನಿ. ಅಮೃತ್ ಸರೋವರ ಅಂದ್ರೆ ನಮ್ಮಲ್ಲಿ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನದ ಪ್ರಕಾರ ಎಲ್ಲ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ 75 ಒಂದು ಸರೋವರಗಳನ್ನ ನಿರ್ಮಾಣ ಆಗ್ತಾ ಇದೆ. ಒಂದು ಬಾರಿ ಎಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ರು ಕೂಡ ಪ್ಲಾಸ್ಟಿಕ್ ಹಾಕುವಂತದ್ದು, ಪೊಲ್ಯೂಟ್ ಮಾಡುವಂತದ್ದು, ಅದನ್ನ ನಿರ್ವಹಣೆ ಮಾಡದೇ ಇರೋದ್ರಿಂದ ಮತ್ತೆ ಮತ್ತೆ ನಾವು ಅದನ್ನು ಅಸೆಟ್ ನಶಿಸಿ ಹೋಗುತ್ತೆ. ಸೊ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು. ಅಂಡ್ ಪ್ರತಿಯೊಂದು ಅಸೆಟ್ ಕ್ರಿಯೇಟ್ ಆದ್ಮೇಲೆ ಸ್ಥಳೀಯ ಗ್ರಾಮ ಪಂಚಾಯತಿ ಅದನ್ನು ನಿರ್ವಹಣೆ ಮಾಡಬೇಕು. ಅವರ ಒಂದು ಏನು ಓನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ, ಅವ್ರ ಟ್ಯಾಕ್ಸಸ್ ಮೂಲಕ ಬರುವಂತದ್ದು ಅಥವಾ 15ನೇ ಹಣಕಾಸು, ಇದರಲ್ಲಿ ಅವರು ಒಂದು ಸ್ವಲ್ಪ ಇಂಥ ನಿರ್ವಹಣೆ ಕೆಲಸಗಳಿಗೆ ಇಟ್ಕೊಂಡು ಪ್ರತಿ ವರ್ಷ ಸಣ್ಣ ಸಣ್ಣ ಪುಟ್ಟ ರಿಪೇರ್ಸ್ ಏನಿದೆ, ಮಳೆ ಬಂದು ಏನಾದ್ರೂ ಒಂದು ಬಂಡ್ ಹಾಳಾಗಿರುತ್ತೆ, ಸೊ ಆ ಬಣ್ಣ ಇಮಿಡಿಯೇಟ್ಲಿ ರಿಪೇರ್ ಮಾಡ್ಬೇಕಿಲ್ಲ ಅಂದ್ರೆ ಕಂಪ್ಲೀಟ್ ಬಂಡ್ ಕೊಲಾಪ್ಸ್ ಆಗುತ್ತೆ. ಮತ್ತೆ ಈ ತರ ಪೊಲ್ಯೂಷನ್ ಇದ್ರೆ ಫಸ್ಟ್ ಆಫ್ ಆಲ್ ಜನರು ಅದರ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಸೊ ಈ ತರ ಜನರ ಯೋಜನೆ ಅಂತ ಹೇಳಿದಾಗ, ಅಮೃತ ಸರೋವರ ಬಗ್ಗೆ ಎಲ್ಲ ನಾವು ಹೇಳಿದಾಗ ಜನರೇ ಇದ್ರನ್ನ ಒಂದು ಗಾರ್ಡಿಯನ್ಸ್. ನೋ ಪೊಲೀಸಿಂಗು ಯಾವಾಗ್ಲೂ ಎಲ್ಲಾ ಕಡೆ ನಾವು ಕ್ಯಾಮ್ರಾಸ್ ಹಾಕೋದು, ಎಲ್ಲಾ ಕಡೆ ನಾವು ಕಾಂಪೌಂಡ್ ಹಾಕೋದು, ಎಲ್ಲಾ ಕಡೆ ಪೊಲೀಸಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಜನರು ಇದು ನಮಗೆ ಬಂದಿರುವಂತ ಅಸೆಟ್ಸ್, ಇದನ್ನ ನಮ್ಮನೆಯಲ್ಲಿ ನಾವು
ನಮ್ಮ ಗಾರ್ಡನ್, ನಮ್ಮ ತುಳಸಿ ಗಿಡ, ನಮ್ದು ಒಂದು ಏನು ನೋಡ್ಕೊಳ್ತೀವಿ, ನಮ್ಮ ಕಾಂಪೌಂಡ್ ಕ್ಲೀನ್ ಆಗಿರ್ಬೇಕಂತ ಅದೇ ರೀತಿ ಡೆಫಿನೆಟ್ಲಿ ನೋಡ್ಕೊಳ್ಬೇಕು. ದಟ್ ಈಸ್ ಅ ಫೈನಲ್ ಸೊಲ್ಯೂಷನ್. ಮೇಡಮ್, ಈಗ ನಾಳೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡ್ತಾ ಇದ್ದೇವೆ. ನರೇಗಾ ಕೂಡ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಮಹಿಳೆಯರ ಒಂದು ಅವರನ್ನು ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚೋದಕ್ಕೆ ಒಂದು ಕರ್ನಾಟಕದಲ್ಲಿ ಒಂದು ವಿಶೇಷ ಒಂದು ಅಭಿಯಾನ ಕೈಗೊಂಡಿರುವಂತದ್ದನ್ನು ನಾವು ಕೇಳಿದ್ದೇವೆ. ಒಟ್ಟಾರೆ ಈ ಮಹಿಳಾ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ, ನೀವು ಕೂಡ ಮಹಿಳೆಯಾಗಿ ಆಯುಕ್ತರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೂ ಆ ಒಂದು ಮಹಿಳೆಯರ ಒಂದು ಸಬಲೀಕರಣ ಮತ್ತೆ ಮಹಿಳೆಯರು ಹೆಚ್ಚು ಪಾಲ್ಗೊಳ್ಬೇಕು ಅನ್ನುವಂತ ಒಂದು ತುಡಿತದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ. ಏನು ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯಡಿ ಮಹಿಳೆಯರ ಪಾತ್ರ ಮತ್ತೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೇಗಿದೆ ಅಂತ? ಸೊ ನರೇಗಾದಲ್ಲಿ ಅಗೇನ್ ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಈಗಾಗಲೇ ಹೇಳ್ತಾ ಇದ್ದೆ. ಸೊ ನಾವು ಅನ್ಆರ್ಗನೈಸ್ಡ್ ಲೇಬರ್ ಸೆಕ್ಟರ್ ನೋಡಿದ್ರೆ ಯಾವಾಗ್ಲೂ ಗಂಡಾಳು ಹೆಣ್ಣಾಳು ಅಂತ ಬೇರೆ ಬೇರೆ ಒಂದು ವೇಜಸ್ ಡಿಫರೆನ್ಷಿಯಲ್ ಇದ್ದೇ ಇರುತ್ತೆ. ಕೆಲವು ಸತಿ ಸಿಮಿಲರ್ ನೇಚರ್ ಆಫ್ ವರ್ಕ್ ಮಾಡಿದ್ರು ಕೂಡ. ಸೊ ನರೇಗಾದಲ್ಲಿ ಡೆಫಿನೆಟ್ಲಿ ನರೇಗಾ ಶುರುವಾದಾಗ್ಲಿಂದಾನು ಅದು ಇಕ್ವಿವೆಲೆಂಟ್ ವೇಜ್ ಇದೆ. ಗಂಡಾಳಿಗೆ ಹೆಣ್ಣಾಳಿಗೆ ಸಮಾನ ಒಂದು ಕೂಲಿ ಕೊಡುವಂತದ್ದು. ಸೊ ಕರ್ನಾಟಕದಲ್ಲಿ ನಾವು ಮಹಿಳಾ ಒಂದು ಭಾಗವಹಿಸುವಿಕೆ ಏನಿದೆ ನರೇಗಾದಲ್ಲಿ, ಅದು ಸಮುದಾಯ ಕಾಮಗಾರಿ ಆಗಿರ್ಬೋದು ಅಥವಾ ವೈಯಕ್ತಿಕ ಕಾಮಗಾರಿಗೆ ಹೆಚ್ಚಾಗಿ ನಾವು ಒತ್ತು ಕೊಡ್ತಾ ಇದ್ದೇವೆ. 44% ಇಂದ ಸುಮಾರು 52% ವರೆಗೂ ನಮ್ಮ ಒಂದು ಪಾಲ್ಗೊಳ್ಳುವಿಕೆ, ಮಹಿಳಾ ಪಾಲ್ಗೊಳ್ಳುವಿಕೆ ಇನ್ಕ್ರೀಸ್ ಆಗಿದೆ. ಸೊ ವಿಶೇಷವಾಗಿ ಒಂದು ನಿರ್ದೇಶನ ಕೊಟ್ಟಿರೋದು ಇಂಡಿವಿಜುವಲ್ ಬೆನಿಫಿಟ್ಸ್ ಏನ್ ಕೊಡ್ತೀವಿ, ಅದು ಕಿಚನ್ ಗಾರ್ಡನ್ ಆಗಿರ್ಬೋದು ಅಥವಾ ಸೋಪ್ ಪಿಟ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಆ ತರದ ಕಾಮಗಾರಿ ಕೊಟ್ಟಾಗ ಯಾವ ಜಾಬ್ ಕಾರ್ಡ್ ನಲ್ಲಿ ಯಾರು ಮಹಿಳಾ ಮೆಂಬರ್ ಸದಸ್ಯರಿರ್ತಾರೆ ಅವರ ಹೆಸರಿನಲ್ಲಿ NMR ಮಾಡಬೇಕು. ಆಗ ಕೂಲಿ ಕೂಡ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅದು ಎಕನಾಮಿಕ್ ಎಂಪವರ್ಮೆಂಟ್ ಕೂಡ ಆಗುತ್ತೆ. ಅವರು ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸಬಹುದು ಅವ್ರ ಫ್ಯಾಮಿಲಿಗೆ. ಸೊ ಇದು ಒಂದು. ಎರಡನೇದು, ಈಗ ಯಾರು ಕಮ್ಯುನಿಟಿ ವರ್ಕ್ ಗೆ ಬರ್ತಾರೆ ಅವ್ರಿಗೆ ವಿಶೇಷ ಸೌಲಭ್ಯಗಳನ್ನ ಕರ್ನಾಟಕದಲ್ಲಿ ನಾವು ಅವ್ರಿಗೆ ಒಂದು ಕೊಡ್ತಾ ಇದ್ದೇವೆ. ಹೊಸದಾಗಿ ಅದನ್ನ ಕೂಡ ಮಾಡಿದ್ದೇವೆ. ಗರ್ಭಿಣಿ ಮತ್ತು ಬಾಣಂತಿಯರಿ, ಯಾಕೆ ಗರ್ಭಿಣಿ ಆದ್ರೂ ಒಬ್ರು ನರೇಗಾ ವರ್ಕ್ ಸೈಟ್ ಗೆ ಹಾರ್ಡ್ ಫಿಸಿಕಲ್ ಲೇಬರ್ ಗೆ ಬರ್ತಾರೆ, ಬಿಸಿಲಿನಲ್ಲಿ ಯಾಕೆ ಬರ್ತಾರೆ? ಯಾಕಂದ್ರೆ ಅವ್ರಿಗೆ ವೇಜಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನರೇಗಾ ವರ್ಕ್ ಕಮ್ಯುನಿಟಿ ವರ್ಕ್ ಗೆ ಬರುವಂತವ್ರು ತುಂಬಾ ಒಂದು ಸಮಾಜದಲ್ಲಿ ಕಟ್ಟೆಕಡೆಯ ವ್ಯಕ್ತಿಗಳು ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಸ್ವಂತ ಭೂಮಿ ಇಲ್ಲದೆ ಇರಬಹುದು ಅಥವಾ ತುಂಬಾ ಸಣ್ಣ ಭೂಮಿ ಇರಬಹುದು, ಮತ್ತೆ ಅಗ್ರಿಕಲ್ಚರಲ್ ಲೀನ್ ಸೀಸನ್ ನಲ್ಲಿ ಅವ್ರಿಗೆ ಒಂದು ಯಾವುದೇ ಆದಾಯ ಮೂಲ ಇಲ್ಲದೆ ಇರೋರು ಬರ್ತಾರೆ. ಸೊ ಅಂತ ಮಹಿಳೆಯರಿಗೆ 6 ತಿಂಗಳದ ಗರ್ಭಿಣಿಯಿಂದ ಹಿಡಿದು ಮಗು ಆಗುವವರೆಗೆ, ನಂತರ ಮಗು ಹುಟ್ಟಿದ ನಂತರ 6 ತಿಂಗಳವರೆಗೆ ಬಾಣಂತಿಯರಿಗೆ ಅವರಿಗೆ ಅರ್ಧ ಕೆಲಸಕ್ಕೆ ಪೂರ್ತಿ ವೇತನ ಮಾಡಿದ್ದೇವೆ. ಅವರು ಕೇವಲ ಅವರು ಬೇರೆಯವ್ರ ಕ್ವಾಂಟಮ್ ಏನ್ ಕೊಟ್ಟಿರ್ತಾರೆ ಅರ್ಧ ಮಾತ್ರ ಮಾಡಬೇಕಾಗತ್ತೆ, ಪೂರ್ತಿ ವೇತನ ಪಡ್ಕೊಳ್ಬಹುದು. ಜೊತೆಗೆ 60% ಗಿಂತ ಹೆಚ್ಚು ಮಹಿಳಾ ಭಾಗವಹಿಸುವಿಕೆ ಯಾವ್ದಾದ್ರು ಒಂದು ಕಾಮಗಾರಿ ಸ್ಥಳದಲ್ಲಿ ಇದ್ರೆ, ಅದು ವಿಮೆನ್ ಪ್ಲಸ್ ಟ್ರಾನ್ಸ್ಜೆಂಡರ್ಸ್ ಸೇರಿಸಿ, ಅಂತವರಿಗೆ ಕ್ವಾಂಟಮ್ ನಲ್ಲಿ ಅಡಿಷನಲ್ 10% ಒಂದು ಕನ್ಸೆಷನ್ ಕೂಡ ಕೊಡ್ತಾ ಇದ್ದೇವೆ. ವೇಜಸ್ 100% ಬರುತ್ತೆ 90% ವರ್ಕ್ ಮಾಡಿದ್ರೆ. ಈ ತರ ನಾವು ಕೆಲವು ಒಂದು ಮಹಿಳಾ ಸಬಲೀಕರಣಕ್ಕೆ ಕಾರ್ಯಕ್ರಮ ತಗೊಂಡಿದ್ದೇವೆ. SHGಗಳ ಮೂಲಕ NRLM ಜೊತೆ ಸಹಗೂಡಿಸಿಕೊಂಡು ಮಾಡಿಸ್ತಾ ಇದ್ದೇವೆ. ಸುಮಾರು 500 ನರ್ಸರಿಗಳು, ಪ್ಲಾಂಟ್ಸ್ ನ ಏನು ಸ್ಯಾಪ್ಲಿಂಗ್ಸ್ ಬೆಳಿತೀವಿ, 500 ನರ್ಸರಿಗಳು ಮಹಿಳಾ ಸ್ವಸಹಾಯ ಗುಂಪುಗಳು ಮಾಡ್ತಾ ಇದ್ದಾರೆ. ಮತ್ತೆ ಕೆರೆ ಶೆಡ್ಡು, ಕುರಿ ಶೆಡ್ಡು, ಮತ್ತೆ ಒಂದು ಮೀನಿನ ಕೊಳ, ಅವ್ರಿಗೆ ಆರ್ಥಿಕ ಚಟುವಟಿಕೆಗಳು ಕೂಡ ನಾವು ಒಂದು ಮಹಿಳೆಯರಿಗೆ ಹೆಚ್ಚಾಗಿ ಒಂದು ಕೊಡೋದಕ್ಕೆ ಒಂದು ಯೋಜನೆ ರೂಪಿಸಿಕೊಂಡಿದ್ದೇವೆ. ಅದೇ ರೀತಿ ಮಾಡ್ತಾ ಇದ್ದೇವೆ. ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಟ್ರಾನ್ಸ್ಜೆಂಡರ್ಸ್ಗೂ ಕೂಡ ಒಂದು ಅವಕಾಶ ಕೊಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ. ಸೊ ಅದು ಆರಂಭ ಆಗಿದೆ, ಅದಕ್ಕೆ ಒಳ್ಳೆ ಉತ್ತಮ ಸ್ಪಂದನೆ ಕೂಡ ದೊರೀತಾ ಇದೆ ಅಂತ. ಅದು ಹೇಗೆ ಸಾಗ್ತಾ ಇದೆ? ಸೊ ನಾವು ಮಹಿಳೆಯರಂತ ನೋಡಿದಾಗ ಒಂದು ಲಿಂಗತ್ವ ಅಲ್ಪಸಂಖ್ಯಾತರು ಸಮಾಜದಲ್ಲಿ ಅಗೇನ್ ಮಾರ್ಜಿನಲೈಸ್ಡ್ ಅಮಂಗ್ಸ್ ದ ಮಾರ್ಜಿನಲೈಸ್ಡ್. ಅವರಿಗೆ ಬರೀ ಸೊಸೈಟಿ ಮಾತ್ರ ಮಾರ್ಜಿನಲೈಸ್ ಅಲ್ಲ, ಅವ್ರ ಸ್ವಂತ ಫ್ಯಾಮಿಲಿ ಕೂಡ ತುಂಬಾ ಕೇಸಸ್ ನಲ್ಲಿ ಮಾರ್ಜಿನಲೈಸ್ ಮಾಡೋದು ನೋಡಿರ್ತೀವಿ. ಸೊ ಆತರ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉದ್ಯೋಗಾವಕಾಶಗಳು ತುಂಬಾ ಕಡಿಮೆ ಇದೆ. ಸೊ ಅವರಿಗೆ ಒಂದು ನರೇಗಾದಲ್ಲಿ ವಿಶೇಷವಾಗಿ ನಾವು ಒಂದು ಏನೋ ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂತದ್ರ ವಿಷನ್ ಇಂದ ಇದು ಶ್ರಮಚೇತನ ಅಂತ ಒಂದು ಕಾರ್ಯಕ್ರಮ ನಾವು ಬಾಗಲಕೋಟೆ ಜಿಲ್ಲೆನಲ್ಲಿ ಒಂದು ಸ್ಟೇಟ್ ನಲ್ಲಿ ಲಾಂಚ್ ಮಾಡಿದ್ವಿ. ಸೊ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಬೇರೆಯವ್ರಿಗೆಲ್ಲ ರೇಷನ್ ಕಾರ್ಡ್ ಕೊಟ್ಟಂತ ರೀತಿನಲ್ಲಿ ನಾವು ಒಂದು ಜಾಬ್ ಕಾರ್ಡ್ ನಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಜಾಬ್ ಕಾರ್ಡ್ ಕೊಡ್ತೀವಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಬ್ಬರಿಗೆ ಒಂದು ಜಾಬ್ ಕಾರ್ಡ್ ಕೊಡ್ತಾ ಇದ್ದೇವೆ. ಅವರು ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು. ಒಬ್ಬರಿಗೆ ಇಂಡಿವಿಜುವಲ್ ಜಾಬ್ ಕಾರ್ಡ್ ನಾವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೇವೆ. ಸೊ ಅದರಿಂದ ಅವರು 100 ದಿನಗಳ ಕೆಲಸ ಕೂಡ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅವ್ರಿಗೆ ಒಂದು ಆರ್ಥಿಕ ಒಂದು ಸದೃಢತೆ ಸಿಗುತ್ತೆ. ಜೊತೆಗೆ ಅವರು ಒಂದು ಕಮ್ಯುನಿಟಿನಲ್ಲಿ ಒಂದು ಮೀನಿಂಗ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟು ಅವ್ರದ್ದು ಒಂದು ಸೆಲ್ಫ್ ರೆಸ್ಪೆಕ್ಟ್, ಅವ್ರದ್ದು ಒಂದು ಸೆಲ್ಫ್ ಎಸ್ಟೀಮ್ ಕೂಡ ಇಂಪ್ರೂವ್ ಆಗೋ ರೀತಿ ಸುಮಾರು 500 ಜಾಬ್ ಕಾರ್ಡ್ಸ್ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈಗಾಗಲೇ ಲಾಸ್ಟ್ 3 months ನಲ್ಲಿ ಕೊಟ್ಟಿದ್ದೇವೆ. ಬರೋ ವರ್ಷದಲ್ಲಿ ನಮ್ಮ ಯೋಜನೆ ಎಲ್ಲಾ ಲಿಂಗತ್ವ ಅಲ್ಪಸಂಖ್ಯಾತರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಘಗಳ ಮೂಲಕ ಮೀಟಿಂಗ್ಸ್ ಮಾಡಿ ನಮ್ಮ ಒಂದು ಅಧಿಕಾರಿಗಳು ಅವರಿಗೆ ವಿಶೇಷವಾಗಿ ಅವರಿಗೆ ಒಂದು ಸೂಟಬಿಲಿಟಿ ಮಾಡುವಂತದ್ದು,
ಮತ್ತೆ ಗ್ರಾಮ ಪಂಚಾಯತಿನಲ್ಲಿ ಸೆನ್ಸಿಟೈಸೇಷನ್ ಎಕ್ಸರ್ಸೈಸಸ್ ನಮ್ಮ ಒಂದು ಆಫೀಸರ್ಸ್ ಏನಿದ್ದಾರೆ ಜನಪ್ರತಿನಿಧಿಗಳು ಸೌಜನ್ಯದಿಂದ ಒಂದು ವರ್ತಿಸೋ ರೀತಿ ಒಂದು ಸೆನ್ಸಿಟೈಸೇಷನ್ ಮಾಡುವಂತದ್ದು. ಸೊ ಇದನ್ನೆಲ್ಲ ಅವ್ರ ಜೊತೆನೆ ಒಗ್ಗೂಡಿ, ನಾವು ಟಾಪ್ ಡೌನ್ ಮಾಡಬಾರ್ದು. ಸೊ ಯಾವ್ಯಾವ್ದು ಒಂದು ಒಳ್ಳೆ NGOs ಕೆಲಸ ಮಾಡ್ತಾ ಇದೆ ಅವ್ರ ಜೊತೆ ಒಗ್ಗೂಡಿ ಮಾಡುವಂತ ತಗೊಂಡಿದ್ದೀವಿ. ಸೊ ಶ್ರಮ ಚೇತನದಲ್ಲಿ ಎಲ್ಲ ಒಂದು ಲಿಂಗತ್ವ ಅಲ್ಪಸಂಖ್ಯಾತರು ಏನಿದ್ದಾರೆ, ನಾನು ಕೇಳ್ಕೊಳ್ಳೋದಿಷ್ಟೇ, ಮುಂದೆ ಬಂದು ದಯವಿಟ್ಟು ನರೇಗಾ ಜಾಬ್ ಕಾರ್ಡ್ ತೆಗೆದುಕೊಳ್ಳಿ, ಕೆಲಸ ತಗೊಳ್ಳಿ, ಕೆಲಸ ಮಾಡಿ. ಐ ಥಿಂಕ್ ವಿ ಆರ್ ದೇರ್ ಫಾರ್ ಯು, ವಿ ವಿಲ್ ಸಪೋರ್ಟ್ ಯು. ತುಂಬಾ ಕಾಸ್ ಇಟ್ಕೊಂಡು, ತುಂಬಾ ಒಳ್ಳೆ ಘನ ಉದ್ದೇಶ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ. ಕೊನೆಯ ಕರೆ ಈಗ ಸುನಿಲ್ ನಮ್ ಜೊತೆ ಇದ್ದಾರೆ. ನಮಸ್ತೆ ಸುನಿಲ್ ಅವರೇ. ನಮಸ್ತೆ ಸರ್, ನಾನು ಸುನಿಲ್ ಅಂತ ಬೆನಕನಹಳ್ಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ. ಕೇಳಿ ಸರ್ ನಿಮ್ ಪ್ರಶ್ನೆ ಕೇಳಿ. ಈಗ ನಮ್ಗೆ ನರೇಗಾ ಯೋಜನೆಯಲ್ಲಿ ಕೋವಿಡ್ ಸಮಯದಲ್ಲಿ ತುಂಬಾ ಉಪಯುಕ್ತವಾದಂತ ಒಂದು ಜೀವನ ರೂಪುರೇಷೆನ ನಾವು ಕಟ್ಕೊಂಡಿದೀವಿ. ಈಗ ನಾವು ಅಂತ ರೂಪುರೇಷೆಗಳನ್ನ ಕಟ್ಕೊಂಡಂತ ಸಂದರ್ಭದಲ್ಲಿ ನಮ್ಗೆ ಉತ್ತೇಜನವಾಗಿ ಅಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಕೆರೆಗಳ ಅಭಿವೃದ್ಧಿಗಳನ್ನ ಕೊಟ್ಟಿದ್ರು. ಆಗ ಎಲ್ಲಾರು ಸಹ ಕೂಲಿ ಮಾಡ್ಲಿ ಸಮರ್ಥರಾಗ್ಲಿ ಅಂತ ಆ ಕೆರೆಗಳನ್ನ ನಾವು ಆ ದಿವಸದಲ್ಲಿ ಅಭಿವೃದ್ಧಿ ಪಡಿಸಿದ್ರು. ಈಗ ಮತ್ತೆ ಅದು 3 ವರ್ಷಗಳ ಅವಧಿ ನಂತರ ಅದು ಎಲ್ಲಾ ಹೂಳು ರೀತಿಲಿ ಇದೆಯಲ್ಲ, ಈ ಜಲ ಸಂಯೋಜನೆ ಅಡಿಯಲ್ಲಿ ಸಂಜೀವಿನಿಯನ್ನ ನಾವು ಮತ್ತೆ ಮೇಡಮ್ ಹೇಳೋ ರೀತಿಲಿ ಲಿಂಕ್ ಮಾಡಬಹುದಾ ಅಂತ. ಓಕೆ, ರೈಟ್. ಡೆಫಿನೆಟ್ಲಿ ಐ ಥಿಂಕ್ ತುಂಬಾ ಸಂತೋಷ ಆಗ್ತಾ ಇದೆ. ಯಾರ್ಯಾರು ಮಾತಾಡ್ತಾ ಇದ್ದಾರೆ, ತುಂಬಾ ಕಾಳಜಿ ಇದೆ ಅವ್ರಿಗೆ ಅವ್ರ ಗ್ರಾಮ ಪಂಚಾಯತಿ ಪರಿಸರದ ಬಗ್ಗೆ. ಸೊ ಅದನ್ನ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಿರ್ವಹಣೆ ತುಂಬಾ ಮುಖ್ಯ ಒಂದು ಜವಾಬ್ದಾರಿ ಕೂಡ. ಅದು ವಾರ್ಷಿಕ ನಿರ್ವಹಣೆ ಆಗ್ಲೇಬೇಕು. ಸೊ ಖಂಡಿತ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ, ಅಮೃತ ಸರೋವರ ಸ್ಕೀಮ್ ನಲ್ಲಿ ಹೊಸ ಒಂದು ವಾಟರ್ ಬಾಡಿ ಕನ್ಸ್ಟ್ರಕ್ಷನ್ ಜೊತೆಗೆ ರೆಜುವಿನೇಷನ್ ಆಫ್ ಎಕ್ಸಿಸ್ಟಿಂಗ್ ವಾಟರ್ ಬಾಡೀಸ್ ಅಂತ ಹೇಳ್ತೀವಿ. ಕೆರೆ, ಕಟ್ಟೆ, ಗೋಕಟ್ಟೆ, ಕಲ್ಯಾಣಿ ಮತ್ತೆ ಇದು ಲೇಕ್, ಕೆರೆ ಎಲ್ಲಾದ್ರದ್ದು ಡೆವಲಪ್ಮೆಂಟ್ ಆಗತ್ತೆ. ಖಂಡಿತ ಅವರು ಏನು ಮಾಡ್ಬೇಕು ಅಂತ ಇದ್ದಾರೆ, ಈ ವರ್ಷ ಆಕ್ಷನ್ ಪ್ಲಾನ್ ಅಲ್ಲಿ ನೀವು ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಇದನ್ನ ಕಮ್ಯುನಿಟಿ ವರ್ಕ್ ನ ಒಂದು ರಿಕ್ವೆಸ್ಟ್ ಕೊಡಿ. ಮಧ್ಯದಲ್ಲಿ ಈಗ ನಮ್ಗೆ ಮೊದಲು ಆ ಕಮ್ಯುನಿಟಿ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಪಂಚಾಯತಿಯಿಂದ 50 ಜನ 60 ಜನ ಈ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ರು. ಈಗ ತಾಂತ್ರಿಕ ಅಂಶಗಳನ್ನೆಲ್ಲ ರೂಪುರೇಷೆಗೆ ಹೊಸ ತಾಂತ್ರಿಕ ಅಂಶಗಳು ನೆರಗದಲ್ಲಿ ಬಂದಿರೋ ಯೋಜನೆಯಲ್ಲಿ ಈಗ 19 ಜನರಿಗೆ NMS ಮೂಲಕ ಮಾಡ್ಬೇಕು ಅಂತ ಒಂದು ಆದೇಶ ಹೊರಡಿಸಿದ್ದಾರೆ ಅಂತ ಪಂಚಾಯತಿ ಹೇಳ್ತಾರೆ. ಅದು ಸ್ವಲ್ಪ ನಮ್ಗೆ ಗೊಂದಲಾಗಿದೆ. ಎಲ್ಲರೂ ಸಹ ಕೂಲಿನ ಏಕಕಾಲದಲ್ಲಿ ಬಳಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಸುನಿಲ್ ಅವರೇ, ಅರ್ಥ ಆಯ್ತು. ಐ ಥಿಂಕ್ ಅವರು ಒಳ್ಳೇದಾಯ್ತು ಈ ಪ್ರಶ್ನೆ ಕೇಳಿದ್ದು. ತುಂಬಾ ಒಂದು ತಪ್ಪು ಕಲ್ಪನೆ ಮೂಡಿದೆ. ಅದು ಯಾವುದೇ ಒಂದು ಕೆಳ ಹಂತದಲ್ಲಿ ಆಗಿರಬಹುದು. NMMS ಅಂತ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಕೇಂದ್ರ ಸರ್ಕಾರ ನರೇಗಾದಲ್ಲಿ ಅಟೆಂಡೆನ್ಸ್ ತಗೊಳ್ಳೋದಿಕ್ಕೆ, ಯಾಕಂದ್ರೆ ಅದು ಫೇಕ್ ಅಟೆಂಡೆನ್ಸ್ ಆಗಬಾರ್ದು, ಮಸ್ಟರ್ ರೋಲ್ ನಲ್ಲಿ ಇಲ್ದೇ ಇರೋರ ಹೆಸರು ಗೋಸ್ಟ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ತುಂಬಾರ್ದು ಅಂತ ದಿನಕ್ಕೆ 2 ಬಾರಿ ಮೊಬೈಲ್ ಅಟೆಂಡೆನ್ಸ್, ಜಿಯೋ ಟ್ಯಾಗ್ಡ್ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ದಾರೆ. ಅಟೆಂಡೆನ್ಸ್ ಮಾಡಿರುವಂತದ್ದು ಜನರನ್ನ ಕಡಿಮೆ ಮಾಡ್ಲಿಕ್ಕಲ್ಲ. ಸೈಂಟಿಫಿಕ್ ಆಗಿ ನಾವು ಪ್ಲಾನ್ ಮಾಡ್ತಾ ಇರೋದು ಪ್ಲಾನಿಂಗ್ ಪಾರ್ಟ್ ಮಾತ್ರ. ಯಾವುದೇ ರೀತಿ ಯಂತ್ರೀಕರಣ ಅಂತೂ ಮಾಡ್ತಾ ಇಲ್ಲ ನರೇಗಾ. ಯಂತ್ರೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ ನರೇಗಾದಲ್ಲಿ ಗೈಡ್ಲೈನ್ಸ್ ಪ್ರಕಾರ. ಸೊ NMMS ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅದು ಜಾಸ್ತಿ ಜನ, ಎಷ್ಟು ಜನ ಬೇಕಾದ್ರೂ 100-500 ಜನ ಇರಬಹುದು. ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆತರ ಏನಾದ್ರೂ ಗ್ರಾಮ ಪಂಚಾಯತಿಗಳಲ್ಲಿ ಆಗ್ತಾ ಇದ್ರೆ ನಾವು ಕೊನೆಯಲ್ಲಿ ಕೊಡೋ ನಂಬರ್ಗೆ ಕಂಪ್ಲೇಂಟ್ ಮಾಡಿದ್ರೆ 19 ಜನ ಮಾತ್ರ ಕೊಡ್ತೀವಿ ಅಂತ ಇಮಿಡಿಯೇಟ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ. ಮೇಡಮ್ ಆಯ್ತು. ಈಗ ಕೊನೆಯ ಒಂದು ಕಿವಿ ಮಾತು ಅಂತ ಏನ್ ಹೇಳ್ತೀರಾ? ಸೊ ಕಿವಿ ಮಾತು ಅದೇ, ನರೇಗಾ ನಿಮ್ಮ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜನರ ಯೋಜನೆ. ಅದರಲ್ಲಿ ನಾವು ನರೇಗಾದಲ್ಲಿ ಸುಮ್ನೆ ನಮಗೆ ಒಂದು ಕೆಲಸಕ್ಕೆ ಕೊಡ್ಬೇಕು, ಅದೇನ್ ಅಲೆ ಉಳೆತ್ತಾ ಇರ್ತೀವಿ, ಅಥವಾ ಇದೊಂದು ಯಾವುದೋ ಒಂದು ಸಿವಿಲ್ ವರ್ಕ್ ಮಾಡ್ಬೇಕು ಅಂತಲ್ಲ. ನಾವು ಬರೀ NRM ಬಗ್ಗೆ ಇವತ್ತು ಮಾತಾಡಿದ್ವಿ. ನಾನ್ NRM ವರ್ಕ್ಸ್ ನಲ್ಲಿ ಕೂಡ ಒಂದು ಶಾಲಾ ಕಾಂಪೌಂಡ್, ಅಂಗನವಾಡಿ, ಮತ್ತೆ ಒಂದು ಸಂಜೀವಿನಿ ವರ್ಕ್ ಶೆಡ್ ಅಂತ SHG ಗುಂಪುಗಳಿಗೆ ಮೀಟಿಂಗ್ ಮಾಡೋದಕ್ಕೆ, ಶಾಲಾ ಪ್ಲೇ ಗ್ರೌಂಡ್, ಮತ್ತೆ ರಸ್ತೆ, ಚರಂಡಿ, ಈ ತರ ತುಂಬಾ ಕಾಮಗಾರಿ ಮಾಡ್ಕೋಬಹುದು. ಸೊ ಇದೆಲ್ಲ ನಮ್ಮ ಯೋಜನೆ. ಇದು ಯಾವುದೇ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಆಗೋದು ನಮ್ಮ ಯೋಜನೆ ಅಂತ. ಅದ್ರ ಬೆನಿಫಿಟ್ ಪಡ್ಕೋಬೇಕು. ಮತ್ತೆ ಎಲ್ಲಾರು ಒಂದು ವಿಜಿಲೆಂಟ್ ಆಗಿ ಅದನ್ನ ಓನರ್ಶಿಪ್ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ. ಓಕೆ ಮೇಡಮ್, ಬಹಳ ಉಪಯುಕ್ತವಾದ ಮತ್ತೆ ಅಮೂಲ್ಯವಾದ ಮತ್ತೆ ಜನರಿಗೆ ಉಪಯೋಗ ಆಗುವಂತ ಯೋಜನೆ ಮತ್ತೆ ಮಾಹಿತಿಯನ್ನು ನೀವು ನೀಡಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ, ಚಂದನ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು.